ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಾಕತ್ತೇನೆ ನೋಡ್ರಿ ಟೈಮ್ ಈಗಾಗಲೇ 11 ಗಂಟೆ ಆಗೈತಿ. ನಂದು ಇನ್ನ ನಾಷ್ಟ ಇಲ್ರಿ, ಇನ್ನು ನಾಷ್ಟ ಮಾಡ್ತನು. ನಿಮ್ದೆಲ್ಲರದು ನಾಷ್ಟ ಆಗೈತಿ ಅನ್ಕೋತನು. ಈಗ ಎಲ್ಲ ಪರಿಸಿ ಒರೆಸಿ ಸ್ವಚ್ಛಗೆ ಎಲ್ಲ ಮಾಡಿನ್ರಿ. ಮನಿ ಅಂತೂ ಎಲ್ಲ ಕ್ಲೀನ. ಎಲ್ಲರೂ ಹೆಣ್ಮಕ್ಳು ಹಂಗ ಅಲ್ರಿ, ಮನಿ ಮೊದಲು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ನಾಷ್ಟ ಗೀಷ್ಟ ಮಾಡೋದು. ನೋಡ್ರಿ ಟೈಮ್ ಅಂತೂ 11 ಆಗಾಕ ಬಂದೈತಿ, ಇನ್ನ ನಾಷ್ಟ ಇಲ್ಲ. ನಾಷ್ಟಕ್ಕೆ ಇವತ್ತ ದೋಸೆ ಮಾಡೀನ್ರಿ. ಬರ್ರಿ ನೋಡುನು ಮತ್ತ ಏನ್ ಮಾಡಾಕತ್ತಂತ ತೋರಿಸಿ. ದೋಸೆ ಮಾಡಾಕ ಹಿಟ್ಟಿಟ್ಟ ನೋಡ್ರಿ, ಒಂದ್ ಸ್ವಲ್ಪ ಮಾಡೀನ್ರಿ. ಈಗ ನನ್ನ ಮಗಳು ಸ್ವಲ್ಪ ನಾಷ್ಟ ಮಾಡಿದಳ್ರಿ ಆಕಿ, ಹಿಂಗಾಗಿ ಆಕಿಗಷ್ಟು ಮಾಡಿಕೊಟ್ಟಿದ್ದೀನ್ರಿ. ಮತ್ತ ಇಲ್ಲಿ ಬಂದ್ಬಿಟ್ಟು ಚಟ್ನಿ ಮಾಡೀನ್ರಿ. ಇಷ್ಟ ಮಾಡೀನ್ರಿ, ಸ್ವಲ್ಪ ಮಾಡೀನಿ ಚಟ್ನಿ. ಯಾಕತ್ತಂದ್ರೆ ಇದು ಒಂದ್ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅದು ಸರಿ ಇರಂಗಿಲ್ಲಲ್ರಿ, ಹಿಂಗಾಗಿ ಈಗ ಹಾಲ ಇಲ್ಲಿ ಆಲೂಗಡ್ಡೆ ಕುಟ್ಟಾಕ ಹಾಕಿನ್ರಿ. ಯಾಕಂತಂದ್ರೆ ನಾನು ಬೆಳಿಗ್ಗೆ ಡಬ್ಬಿ ಕಟ್ಟಾಕ ಜಲ್ದಿ ಆಲೂಗಡ್ಡೆ ಪಲ್ಯ ಎರಡು ಮಾಡ್ಕೊತ ಕೂತ್ರೆ ಲೇಟ್ ಆಕೈತಂತಂದ ಆಲೂಗಡ್ಡೆ ಪಲ್ಯ ಮಾಡಿದ್ದಿಲ್ರಿ. ಹಿಂಗಾಗ್ಬಿಟ್ಟು ಈಗ ಮಾಡ್ಬೇಕಂತಂದ ಈಗ ಮಾಡಾಕತ್ತಂದ. ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ, ಸಣ್ಣ ಉದ್ದುದ್ಕ ಕಟ್ ಮಾಡಿ ಇಟ್ಕೊಂಡ್ರಿ ನಾನು. ಯಾಕಂತಂದ್ರೆ ಖಾರ ಬಾಳದವಲ್ಲ, ಹಿಂಗಾಗಿ ಸ್ವಲ್ಪ ಕೊತ್ತಂಬರಿ ತಗೊಂಡ್ನು, ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ನು. ಇಲ್ಲಿ 2 ಆಲೂಗಡ್ಡೆ ಕುದಿಸಿ ಇಟ್ಕೊಂಡ್ನು ನೋಡ್ರಿ. ಇಲ್ಲಿ ಎಣ್ಣೆ ಕಾಯಾಕತೈತಿ, ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟೈತ್ರಿ ಅದು ಎಣ್ಣೆ. ಈಗ ಇದಕ್ಕ ಸ್ವಲ್ಪ ಸಾಸಿವೆ ಹಾಕಾಕತ್ತ ನೋಡ್ರಿ. ಸ್ವಲ್ಪ ಸಾಸಿವೆ ಜೀರಿಗೆ ಜಾಸ್ತಿ ಹಾಕಿದ್ರನ್ನ ಚಲೋ ಆಕೈತ್ರಿ. ಇದು ಹಸಿ ಮೆಣಸಿನ್ಕಾಯಿ ಹಾಕಾಕತ್ತ ನೋಡ್ರಿ. ಆಮೇಲೆ ಕಟ್ ಮಾಡಿರ್ತಂತ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ಉಳ್ಳಾಗಡ್ಡಿನೂ ಜಾಸ್ತಿ ಹಾಕ್ಬೇಕ್ರಿ ಆಲೂಗಡ್ಡೆ ಪಲ್ಯಕ್ಕೆ, ಅಂದ್ರೆ ಚಲೋ ಅನಿಸ್ತೈತಿ. ಆಲೂಗಡ್ಡೆ ಒಂದ್ ಸ್ವಲ್ಪ ಬಿರುಸಂಗೆನ ಕುದಿಸ್ಬೇಕು. ನಾನೇನ್ ಟೊಮೆಟೊ ಅದು ಏನ್ ಹಾಕಾಕತ್ತಿಲ್ಲ ನೋಡ್ರಿ ಆಲೂಗಡ್ಡೆ ಪಲ್ಯಕ್ಕೇನ. ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇವು ನೋಡ್ರಿ. ಈಗ ಉಳ್ಳಾಗಡ್ಡಿ ಫ್ರೈ ಆಗೈತಿ. ಈಗ ಸ್ವಲ್ಪ ಇದಕ್ಕ ಅರಿಶಿನ ಪುಡಿ ಹಾಕಾಕತ್ತಾನ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಾಕತ್ತಾನ. ನೋಡ್ರಿ ಈಗ ಉಳ್ಳಾಗಡ್ಡಿ ಫ್ರೈ ಆಗೈತಿ. ಈಗ ಕುದಿಸಿಟ್ಕೊಂಡಂತ ಆಲೂಗಡ್ಡಿ ಕೈಯಿಂದ ಈ ತರ ಮಾಡಿ ಹಾಕ್ತಾನ ನೋಡ್ರಿ. ನಾ ಏನ್ ಕಟ್ ಮಾಡಿ ಹಾಕಬಾರದ್ರಿ, ಹಿಂಗ್ ಕೈಯಿಂದನ ಮಾಡಿ ಹಾಕ್ಬೇಕು. ಪೂರ್ತಿ ಸಣ್ಣ ಏನ್ ಮಾಡಾಕತ್ತಿಲ್ರಿ ನಾನು, ಸ್ವಲ್ಪ ಈ ತರ ನೋಡ್ರಿ. ಈಗ ಎಲ್ಲಾನು ಮಿಕ್ಸ್ ಮಾಡ್ಬಿಡ್ತೇನೆ ನೋಡ್ರಿ. ಈಗ ಎಲ್ಲ ರೆಡಿ ಆಗೈತ್ರಿ. ಈಗ ಕಟ್ ಮಾಡಿದಂತ ಕೊತ್ತಂಬರಿ ಹಾಕ್ಬಿಡ್ತೇನೆ ನೋಡ್ರಿ ಸ್ವಲ್ಪ ಮ್ಯಾಗ. ಜಾಸ್ತಿ ಹೊತ್ತೇನು ಇದನ್ನೇನ ಕುದಿಸುವಂತ ಅವಶ್ಯಕತೆ ಇಲ್ರಿ, ಸ್ವಲ್ಪ ಬಿಸಿ ಆದ್ರೆ ಮುಗೀತ. ಈಗ ಗ್ಯಾಸ್ ಬಂದ್ ಮಾಡ್ಬಿಡ್ತೇನೆ ನೋಡ್ರಿ. ರೆಡಿ ಆಯ್ತು. ನಾನು ಈಗ ಇದಕ್ಕೆ ಉಪ್ಪು ಹಾಕಿಲ್ರಿ, ಯಾಕಂತಂದ್ರೆ ನಾನು ಆಲೂಗಡ್ಡೆ ಕುದ್ಕೊಂಡಾಗ ನಾ ಉಪ್ಪು ಹಾಕಿದ್ದಿಲ್ಲ, ಹಿಂಗಾಗಿ ಉಪ್ಪನ್ನ ಹಾಕಿಲ್ರಿ ನೋಡ್ರಿ. ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು, ಚಟ್ನಿ ಅಂತೂ ಆಗ ರೆಡಿ ಮಾಡೀನಿ. ಈಗ ದೋಸೆ ಹಾಕ್ತೇನೆ ನೋಡ್ರಿ. ನನಗೆ ಚಮಚದಿಂದ ಅದು ಹಾಕ್ತಾರಲ್ರಿ, ಹಂಗ ಹಾಕಾಕ್ ಬರಂಗಿಲ್ಲ. ಹಿಂಗಾಗ್ಬಿಟ್ಟು ನಾನು ಇದು ಬಾಟ್ಗ ಇರ್ತೈತಲ್ರಿ, ಅದರಿಂದ ಹಾಕ್ತೇನೆ ನೋಡ್ರಿ. ನೋಡ್ರಿ ಮಸ್ತಾಗಿ ದೋಸೆ ರೆಡಿ ಆಯ್ತು. ಸ್ವಲ್ಪ ಈ ತರ ಎಣ್ಣೆ ಹಾಕ್ಬಿಡ್ತೇನ್ರಿ ನಮ್ಮ ಮ್ಯಾಗ. ಹಿಂಗ ಮಸ್ತ್ ಹಾಕೊಂಡ್ರಿ ದೋಸೆ. ಹೊಳಿಸಿ ಹಾಕ್ಬೋದು, ಹಾಕ್ಲಿಲ್ಲ ಅಂದ್ರೂ ನಡಿತೈತ್ರಿ, ಹಂಗೇನಿಲ್ಲ. ಹಾಕಬೇಕಂತಂದ ಏನಿಲ್ಲ. ಅದ ಎಲ್ಲ ಬೆಂದ್ಬಿಟ್ಟೆ ಇರ್ತೈತ. ಅದ ಸ್ವಲ್ಪ ಇದು ಹಾಕ್ಬೇಕ್ರಿ.
ದೋಸೆ ರೆಡಿ ಆಯ್ತು. ಇನ್ನೊಂದ ಸ್ವಲ್ಪ ದಿಪ್ಪಗೆ ಮಾಡಿದ್ರೆ ಮೆತ್ತಗ ಹಾಕಾವ್ರಿ. ಬಾಳ ತೆಳ್ಳಗ ಹಾಕ್ಬಿಟ್ಟಿವ್ ಅಂತಂದ್ರ ಸ್ವಲ್ಪ ಕ್ರಿಸ್ಪಿ ಆದಂಗ ಹಾಕಾವ. ಹಿಂಗಾಗ್ಬಿಟ್ಟು ಸ್ವಲ್ಪ ದಿಪ್ಪಂಗೆನ ಹಾಕಾಕತ್ತನ್ ನೋಡ್ರಿ. ಈಗ ಇಷ್ಟ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತಾನೆ ನೋಡ್ರಿ. ನೋಡ್ರಿ ಈಗ ಹಿಟ್ಟು ಮಸ್ತ್ ಆಗೈತಿ ನೋಡ್ರಿ. ಈಗ ಆಲೂಗಡ್ಡಿ ಪಲ್ಯನೂ ರೆಡಿ ಆಗೈತಿ, ದೋಸಾನು ರೆಡಿ ಆಗೈತಿ. ಈಗ ಸ್ವಲ್ಪ ಚಟ್ನಿ ಹಾಕೊಂಡ್ಬಿಡ್ತಾನೆ ನೋಡ್ರಿ. ಇಲ್ಲಿ ನಾನು ದೋಸಾ ಜೊತೆ ಸ್ವಲ್ಪ ಗಟ್ಟಿ ಚಟ್ನಿನ ಮಾಡಿರ್ತೇನ್ರಿ. ಬರ್ರಿ ಈಗ ನೋಡ್ರಿ ನಾನು ನಾಷ್ಟ ಮಾಡಾಕತ್ತನ. ಬರ್ರಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಣ್ರಿ. ನಾನು ಒಬ್ಬಾಕಿ ಅದನ್ನ ಯಾಕಂದ್ರ ಹುಡುಗಿ ಆಗತ್ತಿಂದ ಹೋಗಿರ್ತಾಳ್ರಿ, ಮತ್ತ ನಮ್ಮ ಯಜಮಾನ್ರಂತೂ ಡ್ಯೂಟಿಗೆ ಹೋಗಿರ್ತಾರ್ರಿ. ನಾನು ಒಬ್ಬಾಕಿ ಅದನ್ನ ಅದಕ್ಕ ಈಗ ನಾಷ್ಟ ಮಾಡಾಕತ್ತನ ನೋಡ್ರಿ. ಬರ್ರಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಣ್ರಿ. ಟೇಸ್ಟ್ ಅಂತೂ ಮಸ್ತ್ ಆಗೈತ್ರಿ. ಆಲೂಗಡ್ಡಿ ಪಲ್ಯ ಅಂತೂ ಮಸ್ತ್ ಅಂದ್ರ ಮಸ್ತ್ ಆಗೈತಿ ನೋಡ್ರಿ. ನಾನೀಗ ನಾಷ್ಟ ಮಾಡಾಕತ್ತನು. ಬರ್ರಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಣ್ರಿ. ಮಸ್ತ್ ಅಂದ್ರ ಮಸ್ತ್ ಆಗೈತ್ರಿ. ಚಟ್ನಿ ಮಾತ್ರ ಮಸ್ತ್ ಟೇಸ್ಟ್ ಆಗೈತಿ, ಮಸ್ತ್ ಆಗೈತ್ರಿ. ಆಲೂಗಡ್ಡಿ ಪಲ್ಯ ಅಂತೂ ಮಸ್ತ್ ಆಗೈತ್ರಿ. ಚಟ್ನಿಗಿತ್ತನು ಮಸ್ತ್ ಆಗೈತಿ. ಬರ್ರಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಣ್ರಿ. ಈಗಾಗ್ಲಿ ಟೈಮ್ 4 ಗಂಟೆ ಆಗೈತ್ರಿ. ಹೊರಗಂತೂ ಫುಲ್ ಮಳಿ ಹತ್ತೈತಿ. ತೋರಿಸ್ತೇನ್ರಿ ನಿಮಗೂ. ಮಧ್ಯಾಹ್ನ ಊಟಕ್ಕೆ ನಾನು ರೈಸ್ ಸಾಂಬಾರ್ ಅಷ್ಟ ಮಾಡಿದ್ದೀನ್ರಿ, ಮತ್ತೇನು ಮಾಡಿದ್ದಿಲ್ಲ. ಲೈಟ್ ಒಂದು ಹೋಗ್ಯಾವ. ಈಗ ಅಲ್ಲಿ ಹೊರಗ ಮಳಿ ತೋರಿಸ್ತೇನೆ ಬರ್ರಿ. ನೋಡ್ರಿ ಈಗ ಹೊರಗೆ ಮಳಿ ಹತ್ತೈತಿ, ಕಾಣಿಸೋ ಒಂದು ಕನ್ಸಾಗೈತಿ. ಈಗ ಹೊರಗೆ ಮಳಿ ಬರತೈತಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಮಳಿ ಬರತೈತಿ ನೋಡ್ರಿ. ಈಗ ನಾವೀಗ ಚಾ ಮಾಡೋಣ್ರಿ. ನೋಡ್ರಿ ಚಪಾತಿ ಹಿಟ್ಟು ನಾದಿಟ್ಟನು, ಇಲ್ಲಿ ರೈಸ್ ಮಾಡಿಟ್ಟನು ನೋಡ್ರಿ. ಮಸ್ತಾಗೆ ರೈಸ್ ಮಾಡೀನಿ. ಇಲ್ಲಿ ನೋಡ್ರಿ ಎಗ್ ಕರಿ ಮಾಡ್ಬೇಕತ್ತೆ ಎಲ್ಲ ರೆಡಿ ಮಾಡಿಟ್ಟನ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಈಗ ಟೊಮೆಟೊ, ಕೊತ್ತಂಬರಿ ಮತ್ತು ಸ್ವಲ್ಪ ಇದರಿ ಕೊಬ್ಬರಿ ಇಷ್ಟೆಲ್ಲ ರೆಡಿ ಮಾಡಿಟ್ಟನ್ರಿ. ಆದ್ರೆ ಏನು ಲೈಟ್ ಹೋಗ್ಯಾವ, ಹಿಂಗಾಗ್ಬಿಟ್ಟು ಇನ್ನ ಆಮೇಲೆ ಮಾಡ್ಬೇಕಂತೇಳಿ ನಾ ಬಿಟ್ಟನ್ರಿ. ಈಗ ಚಪಾತಿ ಮಾಡ್ಬಿಡ್ತಾನು, ಆಮೇಲೆ ಲೈಟ್ ಬರಂಟನ ಇದನ್ನ ಎಲ್ಲ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ.